ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತಮಗೆಲ್ಲ ಗೊತ್ತಿದೆ, ನಿನ್ನೆ ದಿನವೇ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಂಡಿರುತ್ತದೆ. ಇನ್ನು ಯಾರ್ಯಾರು ತಮ್ಮ ಮಗ ಅಥವಾ ಮಗಳು ಎಕ್ಸಾಮನ್ನು ಬರೆದಿದ್ದರೆ ಇಲ್ಲಿ ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಿರುತ್ತೇನೆ, ತಾವು ಕೂಡ ಚೆಕ್ ಮಾಡ್ಕೊಳ್ಬೋದು. ಇನ್ನು ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಕಡೆಯ ದಿನಾಂಕ ಇಲ್ಲಿ ಜೂನ್ 3, 2026 ಅಂತ ತಿಳಿಸಲಾಗಿರುತ್ತದೆ. ಆದ್ದರಿಂದ ತಾವುಗಳು ವೇಟ್ ಮಾಡದೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ತಕ್ಷಣವೇ ಹೋಗಿ ಇಲ್ಲಿ ಅಡ್ಮಿಷನ್ ಮಾಡಬೇಕಾಗುತ್ತೆ. ಅಡ್ಮಿಷನ್ ಮಾಡಲಿಕ್ಕೆ ಏನೇನು ದಾಖಲೆಗಳು ಬೇಕು ಅಂತ ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರ್ತೇನೆ, ತಾವು ಕೂಡ ವೀಕ್ಷಿಸಬಹುದು ಅಂತ ತಿಳಿಸುತ್ತಾ, ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇಲ್ಲಿ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಅಡ್ಮಿಷನ್ ಮಾಡ್ತಾರೆ. ಆದರೆ ಇಲ್ಲಿ ಬಹಳಷ್ಟು ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅಡ್ಮಿಷನ್ ಮಾಡ್ತಾರೆ ಇಲ್ವಾ ಅನ್ನುವಂತಹ ಒಂದು ಗೊಂದಲಗಳು ಪೋಷಕರಲ್ಲಿರ್ತದೆ. ಯಾಕಂದರೆ ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆ ಆಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗುತ್ತದೆ ಅಥವಾ ಇಲ್ವಾ ಎನ್ನುವಂತಹ ಗೊಂದಲಗಳಿವೆ. ಅದಕ್ಕೋಸ್ಕರವೇ ಈ ವಿಡಿಯೋ ಮೂಲಕ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ನೋಡಿದಾಗ ಅಥವಾ ಅಲ್ಲಿ ಏನು ಕಟ್ ಆಫ್ ಅಂಕಗಳನ್ನು ನೋಡ್ತಾ ಹೋಗಿ ತಾವುಗಳು ಕೂಡ ಇಲ್ಲಿ ಕಟ್ ಆಫ್ ಅಂಕಗಳು ಇಲ್ಲಿ ಪ್ರತಿಯೊಂದು ಏನು ಆದರ್ಶ ವಿದ್ಯಾಲಯ ಇವೆ, ಪ್ರತಿಯೊಂದು ಆದರ್ಶ ವಿದ್ಯಾಲಯಕ್ಕೂ ಕೂಡ ಬಹಳಷ್ಟು ಡಿಫರೆನ್ಸಸ್ ಇದೆ. ಇಲ್ಲಿ ಕಟ್ ಆಫ್ ಅಂಕಗಳು ಇಲ್ಲಿ ಬಹಳಷ್ಟು ವೇರಿಯೇಷನ್ ಇದೆ. ಕೆಲವೊಂದು ಆದರ್ಶ ವಿದ್ಯಾಲಯಗಳಲ್ಲಿ ಹೆಚ್ಚಿಗೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ನಿಂತಿದೆ, ಕೆಲವೊಂದು ಶಾಲೆಗಳಲ್ಲಿ ಕಡಿಮೆ ನಿಂತಿದೆ ಅಂತ ಹೇಳ್ಬೋದು. ಮತ್ತು ಅದರೊಂದಿಗೆ ಇಲ್ಲಿ ಅಪ್ಲಿಕೇಶನ್ಸ್ಗಳು ಕೂಡ ಕೆಲವೊಂದು ಶಾಲೆಗಳಿಗೆ ಕಡಿಮೆ ಸಲ್ಲಿಕೆಯಾಗಿವೆ, ಇನ್ನು ಕೆಲವೊಂದು ಶಾಲೆಗಳಿಗೆ ಭಾಳಷ್ಟು ಸಲ್ಲಿಕೆಯಾಗಿ ಎಕ್ಸಾಮ್ ಕೂಡ ಬರೆದಿದ್ದಾರೆ. ಆದರೆ ಇಲ್ಲಿ ಫಸ್ಟ್ ರೌಂಡಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ತಾರೆ ಅನ್ನುವಂತಹ ಒಂದು ಅನುಮಾನ ಎಲ್ಲರೂ ಇದ್ದಿರ್ತದೆ. ಯಾಕಂದರೆ ಇಲ್ಲಿ ಒಟ್ಟು ಸೀಟುಗಳ ಸಂಖ್ಯೆಯನ್ನು ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ 120 ಸೀಟುಗಳು ಇರ್ತಾವೆ ಪ್ರತಿಯೊಂದು ಆದರ್ಶ ವಿದ್ಯಾಲಯದಲ್ಲಿ. 120 ಸೀಟುಗಳನ್ನು ಇಲ್ಲಿ ವಿವಿಧ ಇಲ್ಲಿ ಕಾಸ್ಟ್ ವೈಸ್ ಅಲ್ಲಿ ಮತ್ತು ಕನ್ನಡ ಮಾಧ್ಯಮ ಆಗಿರ್ಬೋದು, ಅದರೊಂದಿಗೆ ಮಹಿಳಾ ಅಭ್ಯರ್ಥಿ ಮತ್ತು ವಿಶೇಷ ವರ್ಗದವರಿಗೆ ಈ ರೀತಿಯಾಗಿ ಮೀಸಲು ಇಡಲಾಗಿರುತ್ತದೆ. ಅದರೊಂದಿಗೆ ಎಲ್ಲ ಕಾಸ್ಟ್ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸೀಟುಗಳು ಹಂಚಿಕೆ ಆಗುತ್ತದೆ. ಆದರೆ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಬರುತ್ತೆ ಅಥವಾ ಇಲ್ವಾ ಎನ್ನುವಂತಹ ಗೊಂದಲ ಅಥವಾ ಕನ್ಫ್ಯೂಷನ್ ತಮ್ಮಲ್ಲಿದೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಸೆಕೆಂಡ್ ರೌಂಡ್ ಬಂದೇ ಬರುತ್ತೆ. ಯಾಕಂದರೆ ಕಳೆದ ಬಾರಿ ಕೂಡ ಇದೇ ರೀತಿಯಾಗಿತ್ತು. ಅಲ್ಲಿ ಫಸ್ಟ್ ರೌಂಡಿಗೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಲ್ಲ. ಅದಕ್ಕೆ ಕಾರಣಗಳು ಸಾಕಷ್ಟು ಇರ್ಬೋದು. ಕೆಲವೊಂದು ಕಾರಣಗಳು ವೈಯಕ್ತಿಕವಾಗಿ ಕೂಡ ಇರ್ತಾವೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳಲ್ಲಿ ಹಾಸ್ಟೆಲ್ ಇಲ್ಲ ಎನ್ನುವಂತಹ ಕಾರಣಕ್ಕೆ ಅಡ್ಮಿಷನ್ ಮಾಡದೇ ಇರಬಹುದು, ಅಥವಾ ಶಾಲೆಗಳು ದೂರವಾಯಿತು ಅನ್ನುವಂತಹ ಕಾರಣಕ್ಕೆ ಅಡ್ಮಿಷನ್ ಮಾಡದೇ ಇರಬಹುದು. ಅದರೊಂದಿಗೆ ಕೆಲವು ವಿದ್ಯಾರ್ಥಿಗಳು ಮೊರಾರ್ಜಿ ಸ್ಕೂಲ್ಗಳಿಗೆ ಸೆಲೆಕ್ಟ್ ಆಗಿರ್ತಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳು ನವೋದಯ ಸ್ಕೂಲ್ಗಳಿಗೆ, ಅದೇ ರೀತಿಯಾಗಿ ಮೈನಾರಿಟಿ ಮೊರಾರ್ಜಿ ಸ್ಕೂಲ್ಗಳಿಗೆ ಕೂಡ ಕೆಲವು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿರ್ತಾರೆ. ಹಾಗಾಗಿ ಕೆಲವು ವಿದ್ಯಾರ್ಥಿಗಳು ಕೇವಲ ನಾಲೆಡ್ಜ್ಗೋಸ್ಕರ ಎಕ್ಸಾಮ್ ಬರೆದಂಥ ಉದಾಹರಣೆಗಳು ಕೂಡ ಇರ್ತವೆ. ಅವರು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿರ್ತಾರೆ, ಆದರೆ ಅವರು ಅಡ್ಮಿಷನ್ ಮಾಡಿಸೋದಿಲ್ಲ. ಹಾಗಾಗಿ ಕಳೆದ ವರ್ಷ ಫಸ್ಟ್ ರೌಂಡಲ್ಲಿ ಸಾಕಷ್ಟು ಸೀಟುಗಳು ಖಾಲಿ ಉಳಿದವು. ಕೆಲವೊಂದು ಜಿಲ್ಲೆಗಳಲ್ಲಂತೂ ಇನ್ನೂ ಹೆಚ್ಚಿನ ಸೀಟುಗಳು ಖಾಲಿ ಉಳಿದವು. 3 ಸುತ್ತುಗಳು ಮುಗಿದರೂ ಕೂಡ ಸಂಪೂರ್ಣ ಸೀಟುಗಳು ಭರ್ತಿಯಾಗಲಿಲ್ಲ ಕಳೆದ ಬಾರಿ. ಹಾಗಾಗಿ ಫಸ್ಟ್ ರೌಂಡಲ್ಲಿ ಯಾರೂ ಆಯ್ಕೆ ಆಗಿಲ್ಲ. ತಾವು ಯಾರೂ ಕೂಡ ಚಿಂತಿಸಬೇಡಿ. ನಾನು ಇಲ್ಲಿ ತಮಗೆ ಹೇಳುವಂತಹ ಒಂದು ಮಾಹಿತಿ ಇಷ್ಟೇ, ಏನು ಅಂದರೆ ನಾನು ಎಲ್ರಿಗೂ ಕೂಡ ಮೊದಲು ಅಡ್ಮಿಷನ್ ಮಾಡಿ ಅಂತಲೇ ಹೇಳ್ತೀನಿ. ಆದರೆ ಅದು ಅವ್ರ ಪರ್ಸ್ನಲ್ ಆಗುತ್ತೆ, ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡೋದಿಲ್ಲ. ಹಾಗಾಗಿ ಯಾರಿಗೆ ತಾವು ಇಲ್ಲಿ ಆದರ್ಶ ವಿದ್ಯಾಲಯಗಳಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಿ, ಈ ಫಸ್ಟ್ ರೌಂಡ್ ಕಟ್ ಆಫ್ ಮಾರ್ಕ್ಸ್ಗಳು ಎಷ್ಟಿದೆ ಅಂತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರ್ತದೆ, ನೋಡ್ಬೋದು. ಅದಕ್ಕಿಂತ 1 ಅಥವಾ 2 ಅಂಕಗಳು ಕಡಿಮೆ ಪಡ್ಕೊಂಡವರು ಅಥವಾ 5 ಅಂಕಗಳು ಕೂಡ ಕಡಿಮೆ ಪಡ್ಕೊಂಡವರು ಕಳೆದ ಬಾರಿ ಸೆಲೆಕ್ಟ್ ಆಗಿದ್ದಾರೆ. ಆದ್ದರಿಂದ ಸೆಕೆಂಡ್ ರೌಂಡಿಗೆ ಈ ರೀತಿ ಅವಕಾಶಗಳದಾವು. ಸೊ ತಾವೆಲ್ಲರೂ ಕೂಡ ಇನ್ನೊಂದು 4 ರಿಂದ 5 ದಿನಗಳು ವೇಟ್ ಮಾಡಿ. ಸೆಕೆಂಡ್ ರೌಂಡ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಯಾಕಂದರೆ ಇಲ್ಲಿ ಜೂನ್ 3ರವರೆಗೆ ಫಸ್ಟ್ ರೌಂಡ್ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶ ಇರುತ್ತೆ. ತದನಂತರ ಇಲ್ಲಿ ಒಂದು 2 ರಿಂದ 3 ದಿನಗಳ ಕಾಲ ಇಲ್ಲಿ ಎಲ್ಲ ಸೀಟುಗಳು, ಎಷ್ಟು ಸೀಟುಗಳು ಇಲ್ಲಿ ಭರ್ತಿಯಾಗಿದ್ದಾವೆ, ಎಷ್ಟು ಸೀಟುಗಳು ಇನ್ನೂ ಖಾಲಿ ಉಳಿದಾವೆ ಎನ್ನುವಂತಹ ಮಾಹಿತಿಯನ್ನು ಅವರು ಪ್ರತಿಯೊಂದು ಜಿಲ್ಲೆಯಿಂದ, ಪ್ರತಿಯೊಂದು ಆದರ್ಶ ವಿದ್ಯಾಲಯದಿಂದ ಸ್ಟೇಟ್ ಅಧಿಕಾರಿಗಳ ಕಚೇರಿಗೆ ಅಥವಾ ರಾಜ್ಯ ಹಂತದ ಅಧಿಕಾರಿಗಳ ಕಚೇರಿಗೆ ಮಾಹಿತಿ ರವಾನೆ ಆಗುತ್ತದೆ ಆಯಾ ಆದರ್ಶ ವಿದ್ಯಾಲಯದಿಂದ. ತದನಂತರ ಏನು ಮಾಡ್ತಾರೆ, ಮತ್ತೆ ಅಲ್ಲಿ ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ಮಾರ್ಕ್ಸ್ಗಳು ಬೇರೆ ಬಿಡುಗಡೆ ಆಗುತ್ತೆ ಮತ್ತು ಅವರ ಮೀಸಲಾತಿ ಅನುಸಾರ ಅವರ ಒಂದು ಮೆರಿಟ್ ಆಧಾರದ ಮೇಲೆ ಸೆಕೆಂಡ್ ರೌಂಡ್ಗೆ ಮತ್ತೊಂದು
ಲಿಸ್ಟು ಬಿಡುಗಡೆ ಆಗೇ ಆಗುತ್ತದೆ. ಇದು ಯಾವಾಗ ಆಗ್ಬೋದು ಅಂದರೆ ಇಲ್ಲಿ ಜೂನ್ 10ರವರೆಗೂ ಆಗ್ಬೋದು ಸೆಕೆಂಡ್ ರೌಂಡ್ ಇಲ್ಲಿ ಆಯ್ಕೆ ಪಟ್ಟಿ ಅಂತ ಹೇಳ್ಬೋದು. ಯಾಕಂದರೆ ಜೂನ್ 3 ಅಂದರೆ ಒಂದು ಕನಿಷ್ಠ ಏನಿಲ್ಲ ಅಂದ್ರೆ 3-4 ದಿನಗಳ ಕಾಲಾವಕಾಶ ಬೇಕಾಗುತ್ತದೆ. ಎಲ್ಲ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಜೂನ್ 10 ಅನ್ಕೋಬೋದು ತಾವು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾರು ಮೊದಲ ಸುತ್ತಿನಲ್ಲಿ ಆಯ್ಕೆ ಆಗಿಲ್ಲ ತಮಗಿನ್ನೂ ಅವಕಾಶಗಳದಾವು. ಕಳೆದ ಬಾರಿದೇ ಎಕ್ಸಾಂಪಲ್ಸ್ಗಳು ಹೇಳಿದ್ದೀನಿ ನಾನು ನಿಮಗೆ. 3ನೇ ಸುತ್ತುವರೆಗೂ ಮುಗಿದ್ರೂ ಕೂಡ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಲ್ಲ. ಆದ್ದರಿಂದ ತಾವೆಲ್ಲರೂ ಕೂಡ ವೇಟ್ ಮಾಡಿ. ಇಲ್ಲಿ ಅಡ್ಮಿಷನ್ ಮಾಡದೇ ಇರಲಿಕ್ಕೆ ಅವರಿಗೆ ಪರ್ಸ್ನಲ್ ವಿಷಯಗಳು ಸಾಕಷ್ಟು ಇರ್ತಾವೆ ಕಾರಣಗಳು, ಅದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಸೆಕೆಂಡ್ ರೌಂಡ್ಗೋಸ್ಕರ ಕಾಯ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾದಂಥ ಮಾಹಿತಿ ಅಂತ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ.